ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಜುಲೈ 13, 2026. ಇಂದಿನ ಬೆಳಕು ಆ ಪ್ರದೇಶದ ಜನರಿಗೆ ಎಂದಿನ ಬೆಳಗಾಗಿರಲಿಲ್ಲ. ಅವರಲ್ಲಿ ನೋವಿತ್ತು, ಹತಾಶೆ ಇತ್ತು, ದುಃಖ ಇತ್ತು, ಆಕ್ರೋಶ ಇತ್ತು, ಪ್ರಭುತ್ವವನ್ನ ಪ್ರಶ್ನಿಸುವ ಎದೆಗಾರಿಕೆ ಇತ್ತು. ಕಾರಣ ಅದು ಅವರ ಬದುಕಾಗಿತ್ತು, ಅವರ ನೆಲ. ಆ ನೆಲದ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿದಂತ ರೈತರು. ಆ ನೆಲವನ್ನ ಬಿಡಬೇಕಾದಂತ ಸ್ಥಿತಿ. ಅದು ಒಂದು ರೀತಿಯಲ್ಲಿ ವಿಘಟನೆಯ ಪರಿಸ್ಥಿತಿ ಅಂತ, ವಿಘಟನೆ ಅದು. ಅದಕ್ಕಾಗಿ ಬೆಳಗಿನಿಂದಲೇ ಆ ರೈತರು ಅಲ್ಲಿ ಬಂದು ಸೇರಿದ್ರು. ಕಾರಣ GBA ಅಧಿಕಾರಿಗಳು ಅಲ್ಲಿ ನೆಲ ಅಳೆಯುವುದಕ್ಕೆ ಬರುವವರಿದ್ರು. ನೆಲ ಅಳೆಯುವವರಿಗೆ ನೆಲದ ಬಗ್ಗೆ ಅಂಥ ತಾಧ್ಯಾತ್ಮವಾದ ಭಾವನಾತ್ಮಕವಾದ ಸಂಬಂಧ ಇರಲ್ಲ. ಅವರಿಗೊಂದು ವಸ್ತು ಅಷ್ಟೇ, ಅದೊಂದು ವ್ಯಾಪಾರ. ಆದರೆ ಆ ನೆಲದ ಜೊತೆ ಬದುಕಿರುವವರು ಇದ್ದಾರಲ್ಲ, ಅವರ ಮನಸ್ಥಿತಿಯ ಬಗ್ಗೆ ಆಲೋಚನೆ ಮಾಡಿ. ವರ್ಷಕ್ಕೊಮ್ಮೆ ಭೂಮಿ ಪೂಜೆ ಮಾಡುವವರು, ಆ ಭೂಮಿಯನ್ನ ಹೊತ್ತು ತಮ್ಮ ಒಂದು ಹೃದಯದಲ್ಲಿ ತುಂಬಿಕೊಳ್ಳುವವರು, ಹಾಗೇನೆ ಆ ಭೂಮಿಯಲ್ಲಿ ಉಳುಮೆ ಮಾಡಿ ಬೆಳೆದ ಬೆಳೆಯನ್ನ, ಮೊದಲ ಬೆಳೆಯನ್ನ ತಂದು ಪೂಜೆ ಮಾಡಿ ಅದನ್ನ ಊಟ ಮಾಡುವಂಥವ್ರು. ಅವರು ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವವರಿದ್ರು. ಆ ಅಪಾಯ ಇತ್ತು. ಅವರು ಬೆಳಗಿನಿಂದ ಬಂದು ಸೇರಿದ್ರು. GBA ಅಧಿಕಾರಿಗಳ ತಂಡ ಆ ಪ್ರದೇಶಕ್ಕೆ ಬಂತು. ಅವರ ಕೈಯಲ್ಲಿ ಅಳೆಯುವುದಕ್ಕೆ, ನೆಲ ಅಳೆಯುವುದಕ್ಕೆ ಬೇಕಾದ ಟೇಪ್ಗಳು ಇನ್ನೊಂದು ಇತ್ತು. ಅವರು ಅಳೆಯುವವರಾಗಿದ್ದರು, ಕಳೆದುಕೊಳ್ಳುವವರಾಗಿರಲಿಲ್ಲ. ಇಲ್ಲಿದ್ದಂಥ ಜನ, ಈ ರೈತರು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಮಹಿಳೆಯರಿದ್ರು. ಅವರು ಕೈಯಲ್ಲಿ ಪೊರಕೆಯನ್ನು ಹಿಡಿದಿದ್ರು. ಹಸಿರು ಶಾಲು ಹೊತ್ತವರಿದ್ರು, ಶಾಲು ಇಲ್ಲದವರು ಇದ್ರು. ಯಾವಾಗ ಅಧಿಕಾರಿಗಳು ಬಂದು ನೆಲವನ್ನ ಅಳೆಯುವುದಕ್ಕೆ ಪ್ರಾರಂಭ ಮಾಡಿದ್ರು, ಅವರ ಒಳಗಿರುವ ನೋವು, ಅದರ ಕಟ್ಟೆ ಒಡೆದು ಹೋಯಿತು. ಮಹಿಳೆಯರು ನುಗ್ಗಿದ್ರು, ಕೈಲಿದ್ದಂತಹ ಪೊರಕೆಯನ್ನ ತೆಗೆದುಕೊಂಡು ಬೀಸತೊಡಗಿದ್ರು. ಅದು ಹಲವಾರು ಅಧಿಕಾರಿಗಳ ಮೇಲೆ ಆ ಹೊಡೆತ ಬಿತ್ತು. ಸಿಟ್ಟು, ಆಕ್ರೋಶ ಸ್ಫೋಟಗೊಳ್ಳುವ ರೀತಿ ಹಾಗೆ ನೋಡಿ. ಅದಕ್ಕೆ ಯಾವುದು ಕಟ್ಟೆ ಇರಲ್ಲ. ಯಾಕಂದ್ರೆ ಅದು ತಾವು ಪ್ರೀತಿಸುವುದನ್ನ ಕಳೆದುಕೊಳ್ಳುವುದು. ಇಲ್ಲಿರುವ ವ್ಯತ್ಯಾಸ, ಆ ಅಧಿಕಾರಿಗಳಿಗೆ ಭೂಮಿ ಮೇಲೆ ಪ್ರೀತಿ ಇರಲಿಲ್ಲ. ಸರ್ಕಾರದ ಆದೇಶದಂತೆ ಬಂದು ನೆಲ ಅಳೆದು ಅದನ್ನ ವ್ಯಾಪಾರ ಮಾಡಿದವ್ರ ಕೆಲಸ. ಆದ್ರೆ ಆ ಭೂಮಿಯಲ್ಲಿ ಬದುಕಿರುವವರಿಗೆ ಹಾಗಲ್ವಲ್ಲ. ಆ ಭೂಮಿ ಅವರಿಗೆ ಅನ್ನ ಕೊಟ್ಟಿದೆ. ವರ್ಷಕ್ಕೊಮ್ಮೆ ಆ ಭೂಮಿಯನ್ನ ಪೂಜೆ ಮಾಡಿದ್ದಾರೆ. ಹಾಗೇನೆ ಮೊದಲ ಬೆಳೆ ಬಂದ ತಕ್ಷಣ ಆ ಬೆಳೆಯನ್ನು ಕೂಡ ಪೂಜಿಸಿದ್ದಾರೆ. ಅಂತಹ ಅವಿನಾಭಾವ ಸಂಬಂಧ. ಅಲ್ಲಿ ಬೇರೆ ಬೇರೆ ಕೃಷಿ ಉತ್ಪನ್ನಗಳನ್ನ ಬೆಳೆದಿದ್ದಾರೆ, ಹೈನುಗಾರಿಕೆಯನ್ನ ಮಾಡಿದ್ದಾರೆ, ಲಕ್ಷಾಂತರ ಲೀಟರ್ ಹಾಲನ್ನ ಕೊಟ್ಟಿದ್ದಾರೆ. ಅವರ ಸ್ಥಿತಿ ಹೇಗಿರಬೇಡ. ಅಧಿಕಾರಿಗಳು ಬಂದವರು ಅಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲೊಂದು ಗುಪ್ತವಾದ ಸಂಚಿತ್ತು. ಏನು ಅಂತಂದ್ರೆ, ಯಾರು ಈ ಒಂದು ಯೋಜನೆಯ ಪರವಾಗಿದ್ದಾರೋ, ಕೆಲವು ರೈತರನ್ನ ಈ ಕಾಂಗ್ರೆಸ್ ನವರು ತಮ್ಮ ಏಜೆಂಟರಾಗಿ ಬದಲಿಸಿದ್ರಲ್ಲ ಈ ವ್ಯವಹಾರಕ್ಕೆ, ಅವರಿಂದ ಪತ್ರವನ್ನ ಪಡೆದು, ಭೂಮಿಯನ್ನ ಪಡೆದು, ಅವರ ಭೂಮಿಯನ್ನ ಅಳೆಯುವ ಮೂಲಕ ಉಳಿದವರಿಗೆ ಎಚ್ಚರಿಕೆ ಕೊಡುವುದು ಅವರ ಉದ್ದೇಶ ಆಗಿತ್ತು. ಹುಷಾರ್, ನಾವಿಲ್ಲಿ ಯೋಜನೆಯನ್ನ ಮಾಡೇ ಮಾಡ್ತೀವಿ, ಯಾವ್ದಕ್ಕೂ ತಲೆಬಾಗಲ್ಲ, ಇವ್ರು ಕೊಟ್ಟಿದ್ದಾರೆ ನೋಡಿ ಅಳತೆ ಮಾಡ್ತೀವಿ, ಅದು ಅವರ ಉದ್ದೇಶ ಆಗಿತ್ತು ಅಂತ. ಆದ್ರೆ ಅಲ್ಲಿರುವ ಬಂದಂತವರು, ಅವರು ಕಳೆದುಕೊಳ್ಳುವ ನೋವಿನಲ್ಲಿದ್ದರು. ಈ ಚಳವಳಿ ಹಲವು ದಿನಗಳಿಂದಲೇ ನಡೀತಾನೆ ಇದೆ, ತಿಂಗಳುಗಳಿಂದ ನಡೀತಾ ಇದೆ. ಸರ್ಕಾರ ಆ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಇವತ್ತಿನ ಪ್ರಭುತ್ವವನ್ನು ನೋಡಿ. ದೆಹಲಿಗೆ ಬಂದರೆ ಅಲ್ಲಿ ಸೋನಮ್ ವಾಂಗ್ಚುಕ್ ಅವರ ಪ್ರತಿಭಟನೆ, ಉಪವಾಸ ಸತ್ಯಾಗ್ರಹ. ಬಿಜೆಪಿಯ ಒಂದು ಮಂತ್ರಿ ಆಗ್ಲಿ, ಶಾಸಕರಾಗ್ಲಿ, ಸಂಸತ್ ಸದಸ್ಯರಾಗ್ಲಿ, ಬಿಜೆಪಿಯ ಮನೆ ಎದುರ ಕಾಯುವ ನಾಯಿ ಆಗ್ಲಿ, ಅದು ಕೂಡ ಹೋಗಿಲ್ಲ.
ಸೋನಂ ವಾಂಗ್ಚುಕ್ ಅಂತ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ ಅವರು. ವಿದೇಶಗಳಲ್ಲಿ ಅವರಿಗಿರುವ ಗೌರವ ಯಾವ ರೀತಿ ಇದು ಗೊತ್ತಾ ನಿಮಗೆ? ನ್ಯೂಜಿಲೆಂಡ್ ಅಲ್ಲಿ ಇತ್ತೀಚೆಗೆ ಹವಾಮಾನದ ಬಗ್ಗೆ ನಡೆದಾಗ ಪ್ರಮುಖ ಭಾಷಣಕಾರರಾಗಿ ಕರೆದಿದ್ದು ಸೋನಂ ವಾಂಗ್ಚುಕ್ ಅವರನ್ನ, ದೇವೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನಲ್ಲ, ಸಂಘ ಪರಿವಾರದ ಮೋಹನ್ ಭಾಗವತನಲ್ಲ, ಇನ್ಯಾರೋ ಕಾಗಾಳುಗಳನ್ನಲ್ಲ, ಸೋನಂ ವಾಂಗ್ಚುಕ್ ಅವರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. 14 ದಿನ ಹೋಗ್ತಿದೆ, ನಿಶಕ್ತರಾಗಿದ್ದಾರೆ, ಅವರ BP ಕುಸಿದಿದೆ. ಆದರೆ ಬಿಜೆಪಿಯವರಿಗೆ ಅದನ್ನು ನೋಡುವ ಕನಿಷ್ಠ ಸೌಜನ್ಯ ಕೂಡ ಇಲ್ಲ. ಕರ್ತವ್ಯ ಹಾಳಾಗೋಗಿಲ್ಲ, ಸೌಜನ್ಯ ಕೂಡ ಇಲ್ಲ. ಈ ಒಂದು ಮನಸ್ಥಿತಿ ಇದೆಯಲ್ಲ, ಇದನ್ನ ನೀವು ಗಮನಿಸಿ. ಬಿಜೆಪಿ ಸರ್ಕಾರ ಬಂದ ಮೇಲೆ ರೈತರು ವರ್ಷಾನುಗಟ್ಲೆ ಮಾಡಿದ್ರು. 700 ಜನ ರೈತರು ಸತ್ತರು, ಅವರಿಗೆ ಖಾಲಿಸ್ತಾನಿ ಹಣೆಪಟ್ಟಿಯನ್ನ ಹಚ್ಚಲಾಯಿತು. ಆದ್ರೆ ರೈತರು ಸೋಲಿಲ್ಲ. ರೈತರು ಎದೆ ಉಪ್ಪಿಸಿ ನಿಂತರು, ರಸ್ತೆಗಳಲ್ಲೇ ಟೆಂಟ್ ಹಾಕಿದ್ರು, ಅಲ್ಲೇ ಅಡಿಗೆ ಮಾಡಿದ್ರು, ಅಲ್ಲೇ ಊಟ ಮಾಡಿದ್ರು, ಸರ್ಕಾರವನ್ನ ಬಗ್ಗಿಸುವುದರಲ್ಲಿ ಅವರೇ ಯಶಸ್ವಿ ಆದರು. ಅದೇ ರೈತರು ಇವತ್ತು ಕೂಡ ಬಹಳಷ್ಟು ಜನ ಸೋನಂ ವಾಂಗ್ಚುಕ್ ಅವರ ಈ ಹೋರಾಟದ ಹಿಂದಿದ್ದಾರೆ. ಆದ್ರೆ ನಾನು ಇದನ್ನು ಹೇಳೋದಕ್ಕೆ ಹೊರಟಿದ್ದು, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಂತಿರುವಂತಹ ಪ್ರತಿಭಟನೆ, ಅದರ ಹಿಂದಿರುವ ಪ್ರಭುತ್ವದ ಮನಸ್ಥಿತಿ, ಬಿಡದಿಯಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ, ಅದರ ಹಿಂದಿರುವ ಮನಸ್ಥಿತಿ, ಇವು ಎರಡನ್ನು ಕಂಪೇರ್ ಮಾಡಿ. ಇದು ಎಂಥ ಐರನಿ ಅಂದ್ರೆ, ಎರಡು ವಿಭಿನ್ನ ರಾಜಕೀಯ ಪಕ್ಷಗಳು ಬಿಡದಿಯಲ್ಲಿ ನಡೆದಿರುವಂತಹ ಹೋರಾಟ ಏನಿದೆ, ಅದಕ್ಕೆ ದೆಹಲಿಯಲ್ಲಿ ಅಧಿಕಾರ ನಡೆಸುವ ಪಕ್ಷದ ಪಾಲುದಾರರಾದ ಕುಮಾರಣ್ಣನವರು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ. ಆದ್ರೆ ದೆಹಲಿಯಲ್ಲಿ ಅವರದ್ದೇ ಮೈತ್ರಿ ಸರ್ಕಾರ ಇರೋದು ವಾಂಗ್ಚುಕ್ ಹೋರಾಟಕ್ಕೆ ಬೆಂಬಲ ಕೊಡಲ್ಲ. ವಾಂಗ್ಚುಕ್ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಕಾಂಗ್ರೆಸ್ ಪಕ್ಷಕ್ಕೋ ಇನ್ನೊಂದಕ್ಕೆ ಸೇರಿದಂತವ್ರು ಹೇಳುವ ಸಂದರ್ಭದಲ್ಲಿ, ಅದೇ ಪಕ್ಷದ ಮುಖ್ಯಮಂತ್ರಿ ಸನ್ಮಾನ್ಯ ಗ್ರೇಟ್ DK ಶಿವಕುಮಾರ್ ಅವರು ಇಲ್ಲಿ ಬಿಡದಿಯವರ ನಡೆಯುವಂತ ಹೋರಾಟಕ್ಕೆ ಕನಿಷ್ಠ ಅದನ್ನ ನೋಡುವ ಸೌಜನ್ಯವನ್ನ ತೋರಿಸಲ್ಲ. ಕುಮಾರಸ್ವಾಮಿ ಅವರು ಕರೆದಂತ ಸಂದರ್ಭದಲ್ಲಿ ಬನ್ನಿ ರೈತರ ನಡುವೆ ಚರ್ಚೆ ಮಾಡೋಣ, DK ಶಿವಕುಮಾರ್ ಹೋಗ್ಬೇಕಾಗಿತ್ತು. ಯಾಕೆ ಅವರಿಗೆ ವಿಧಾನಸೌಧಕ್ಕೆ ಬನ್ನಿ ಮಾತನಾಡೋಣ? ಅದು ಅಹಂಕಾರವನ್ನು ತೋರಿಸುತ್ತೆ. ವಿಧಾನಸೌಧ ನನ್ನದು, ನಾನು ವಿಧಾನಸೌಧ ದೊರೆ, ನಾನು ಚಕ್ರವರ್ತಿ, ನೀವೆಲ್ಲ ಬಂದು ನನ್ನ ಕಾಲಿಗೆ ಬಿಡಿ. ಇದು ಜನತಂತ್ರದಲ್ಲಿ ಅಪಾಯಕಾರಿಯಾದ ಮನಸ್ಥಿತಿ ಅಂತ. DK ಶಿವಕುಮಾರ್ ಹೋಗ್ಬೇಕಾಗಿತ್ತು, ರೈತರ ಜೊತೆ ಮಾತನಾಡಬೇಕಾಗಿತ್ತು ಅಲ್ವಾ? ರೈತರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವ್ರು ಯತ್ನ ಮಾಡಬೇಕಾಗಿತ್ತು. ನಾನು ಈ ಬೆಳಿಗ್ಗೆ ಇನ್ನೊಂದು ವಿಶ್ಲೇಷಣೆ ಮಾಡಿದೆ. ನಾನು ಆ ಸಂದರ್ಭದಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇರುವುದು, ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು ಸಿಟಿ ಸೆಂಟ್ರಿಕ್ ಆಗಿದ್ದಾರೆ ಅಂತ. ಅವರಿಗೆ ನಗರೀಕರಣ, ನಗರದ ಒಂದು ಅಭಿವೃದ್ಧಿಯ ವ್ಯಾಖ್ಯೆ, ನಗರಗಳ ಧಾರಣ ಶಕ್ತಿಯ ಅರಿವಿಲ್ಲದ ವ್ಯವಹಾರಗಳು, ಅದು DK ಶಿವಕುಮಾರ್ಗೆ ಇಷ್ಟ ಆಗ್ತಿದೆ ಅಂತ. ಅವರು ರೈತರ ಬಗ್ಗೆ ಮಾತನಾಡುವುದು ಕಡಿಮೆ, ಅವರು ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ, ಸುರಂಗದ ಬಗ್ಗೆ ಮಾತನಾಡ್ತಾರೆ, ಬಿಡದಿ ಟೌನ್ಶಿಪ್ ಬಗ್ಗೆ ಮಾಡ್ತಾರೆ, ಇನ್ನಾರು ಟೌನ್ಶಿಪ್ ಮಾಡ್ತೀನಿ ಅಂತಾರೆ. ಇದು ಬಹಳಷ್ಟು ನಗರ ಕೇಂದ್ರಿತ ಮನಸ್ಸುಗಳಿಗೆ ಇದು ಬಹಳ ಸಂತೋಷವನ್ನು ಕೊಡುವಂಥದ್ದು. ಬೆಂಗಳೂರಿನ IT BT ಗೀಟಿ ಕೂಟಿ ಅವರೇ ಕೂಡ ಇದೆ, ಏನೋ ಮಾಡ್ತಾರೆ ಇವರು. ಆದ್ರೆ ಅದರ ಹಿಂದೆ ಬೆಂಗಳೂರು ಪಕ್ಕದಲ್ಲಿರುವಂತಹ ರೈತರ ದುಃಖ, ನೋವು ಅರ್ಥ ಆಗದೇ ಇದ್ರೆ ಅದಕ್ಕಿಂತ ಅಪಾಯ ಬೇರೆ ಇಲ್ಲ. ರೈತರ ಸ್ಥಿತಿ ಹೇಗಿದೆ ಅನ್ನೋದನ್ನು ನಮ್ಗೆ ಇದ್ರಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಕೆಲವು ಏನ್ ಮಾಡಿದ್ದೀನಿ ಅಂತ ಅಂದ್ರೆ, ಅಂಕಿ ಅಂಶಗಳು ತಂದಿನಿ. ಅದು ಎಷ್ಟು ಮಟ್ಟಿಗೆ ನೀವು ಹೇಳ್ಬಹುದು ಗೊತ್ತಿಲ್ಲ. ರೈತರ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಂಕಿ ಅಂಶಗಳು ನನ್ನ ಬಳಿ ಇವೆ. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ನಡೆದಿದೆ, ಈ ನೋವಿನ ಬದುಕು ಒಂದ್ ಕಡೆ, ರೈತರ ಆತ್ಮಹತ್ಯೆ ಸಂಬಂಧಪಟ್ಟ ಹಾಗೆ 2022-23ರಲ್ಲಿ ಅಧಿಕೃತವಾಗಿ 922 ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2023-24 ಅದು ರೈತರ ಆತ್ಮಹತ್ಯೆ ಪ್ರಕರಣಗಳು 1254ಕ್ಕೆ ಏರಿತು. 2024-25ರಲ್ಲಿ 1178 ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. 2025-26ರಲ್ಲಿ ಇದುವರೆಗೆ 377 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕಿಂತ ದುರಂತ ಅಂದ್ರೆ, ದೇಶದಲ್ಲಿ ಕರ್ನಾಟಕಕ್ಕೆ ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ. ಮಹಾರಾಷ್ಟ್ರದ ನಂತರ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 2023ರಲ್ಲಿ ದೇಶಾದ್ಯಂತ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ 10,780
156 ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದರಲ್ಲಿ ಸುಮಾರು 22.5 ಪ್ರಕರಣಗಳು ಕರ್ನಾಟಕದಲ್ಲಿದೆ ಅಂತ ಹೇಳಿ NCRB ವರದಿ ತಿಳಿಸಿದೆ. ಈ ಸಮಸ್ಯೆಯ ಬಗ್ಗೆ ಲಕ್ಷ್ಯ ಕೊಡಬೇಕಾದಂತ ಕೇಂದ್ರದಲ್ಲಿರುವ ಮೋದಿ, ಇಲ್ಲಿರುವ ಗೋಧಿಗಳು DK ಶಿವಕುಮಾರ್ ಅಂತವರು, ಅವರಿಗೆ ಇದು ಬಹಳ ಮುಖ್ಯವಾದ ಅಂಶವೇ ಆಗಲ್ಲ. ನೋಡಿ, ವಿವಿಧ ಅಧ್ಯಯನದ ಪ್ರಕಾರ ಈ ಕೆಳಗಿನ ಜಿಲ್ಲೆಯಲ್ಲಿ ರೈತರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ? ಬೆಳಗಾವಿ, ಹಾವೇರಿ, ಧಾರವಾಡ, ಮಂಡ್ಯ, ಹಾಸನ ಮತ್ತು ಕಲಬುರಗಿ ಭಾಗಗಳು. ಅದರ ಜೊತೆಗೆ ರೈತರ ಅಸಹಾಯಕತೆ ಇದೆಯಲ್ಲ, ಈ ಅಸಹಾಯಕತೆಗೆ ಬಿಡದಿ ಸೇರ್ತಾ ಇದೆ. ಅಲ್ಲಿಯ ರೈತರ ತಂದು ಬೆಂಗಳೂರಿನಲ್ಲಿ ಅವರು ದಿನಕ್ಕೆ 300-400 ರೂಪಾಯಿಗೆ ಆಗಿ ಅವರನ್ನ ಕಾರ್ಮಿಕರನ್ನಾಗಿ, ಕೂಲಿಕಾರರಾಗಿ ಮಾಡ್ತಾ ಇದ್ದೀರಿ. ನಿಮ್ಮ ಬಕಾಸುರ ಹೊಟ್ಟೆ ಇದೆಯಲ್ಲ, ನಿಮ್ಮ ಬಕಾಸುರ ಹೊಟ್ಟೆಯನ್ನ ತುಂಬಿಕೊಳ್ಳುವುದಕ್ಕಾಗಿ ರೈತರ ಬಲಿ ಕೊಡ್ತಾ ಇದ್ದೀರಿ ನೀವು. ರೈತ ಸಮುದಾಯವನ್ನ ಬಲಿ ಕೊಡ್ತಾ ಇದ್ದೀರಿ. ಗ್ರಾಮಾಂತರ ಬದುಕನ್ನು ಹಾಳು ಮಾಡ್ತಾ ಇದ್ದೀರಿ. ಗ್ರಾಮೀಣ ಆರ್ಥಿಕತೆಗೆ ಕನಿಷ್ಠ ಅದರ ಅಭಿವೃದ್ಧಿಗೆ ನೀವೇನು ಮಾಡ್ತಾ ಇಲ್ಲ. ಸೊ ನೋಡ್ತಾ ಇರಿ, ರೈತರ ಅಸಹಾಯಕತೆಯ ಈ ಸತ್ಯಗಳು ಇದೆಯಲ್ಲ, ಅದು ಯಾವ ರೀತಿ ಅನ್ನೋದನ್ನ ನಿಮ್ಗೆ ನೋಡಿ. ಕರ್ನಾಟಕದಲ್ಲಿ ಸರಾಸರಿ ಪ್ರತಿದಿನ 2-3 ರೈತ ಕುಟುಂಬಗಳು ಆತ್ಮಹತ್ಯೆಯ ದುರಂತವನ್ನ ಎದುರಿಸ್ತಾ ಇವೆ. ಅಂಕಿಅಂಶಗಳು ಕರ್ನಾಟಕದಲ್ಲಿ ಸರಾಸರಿ ಪ್ರತಿದಿನ 2-3 ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಆಯ್ತಾ? ಅನೇಕ ರೈತ ಕುಟುಂಬಗಳು ಸಾಲ ತೀರಿಸೋದಕ್ಕಾಗಲೇ ಭೂಮಿ ಮಾರಾಟ ಮಾಡುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಕೃಷಿ ಲಾಭದಾಯಕ ವೃತ್ತಿಯಾಗದೆ ಬದುಕಿನ ಹೋರಾಟವಾಗಿ ಅವರು ನಾಶ ಆಗ್ತಿದ್ದಾರೆ. ನಿಮಗೆ ಮಾಲ್ಗಳು ಬೇಕು, ಮಾಲ್ಗಳಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಿವೆ. ರಿಯಲ್ ಎಸ್ಟೇಟ್ ನಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ಗಳಿವೆ. ರಾಜಕಾರಣ ಮತ್ತು ಬಿಸಿನೆಸ್ ಏನಿದೆಯಲ್ಲ, ಅದರ ಅಪವಿತ್ರ ಮೈತ್ರಿ ಇದೆಯಲ್ಲ, ಅದು ಮಾಡುವುದು ಹೀಗೇನೆ. ಬಿಡದಿ ನಿಮಗೆ ಒಂದು ರಿಯಲ್ ಎಸ್ಟೇಟಿನ ಒಂದು ಭೂಮಿಯಾಗಿ ನಿಮಗೆ ಕಾಣುತ್ತೆ. ಫಸಲು ನೀಡುವ ಭೂಮಿ, ಅದು ರೈತರ ಫಸಲಲ್ಲ, ನಿಮ್ಮ ಹೊಟ್ಟೆ ಬಾಕತನಕ್ಕೆ ಬೇಕಾದಂತ ಫಸಲು ನೀಡುವ ಭೂಮಿಯಾಗಿ ಕಾಣುತ್ತೆ ನಿಮಗೆ. ದಟ್ ಈಸ್ ದ ಥಿಂಗ್. ಅದನ್ನ ಮಾಡ್ತಾ ಇದ್ದೀರಿ ಅಂತ. ಸೊ ಇದು ಏನು ಗೊತ್ತಾ, ಇದು ಯಾವ ರೀತಿ ನೋಡಿ, ಇದ್ರ ಘಟನೆ ಬಗ್ಗೆ ನಿಮಗೆ ಚೂರು ಬಹಳ ಇದರಲ್ಲೇ ನಾನು ಹೇಳ್ಬೋದು ಅಂತ ಅನ್ಸುತ್ತೆ. ಏನಾಯ್ತು ಇವತ್ತು ಅಂತ. ಒಂದು ಸರ್ಕಾರದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಿದೆ, ಅದರ ಭೂ ಸರ್ವೆ ಅಧಿಕಾರಿಗಳು ಬಂದರು, ಅದನ್ನ ನಿಮ್ಗೆ ವಿವರಿಸಿದ್ದೀನಿ. ಈ ವೇಳೆ ರೈತರು ಮತ್ತು ಮಹಿಳೆಯರು ಗ್ರಾಮ ಪ್ರವೇಶಿಸಿದಂತೆ ತಡೆದರು. ನನಗೆ ನೆನಪಾಗವ್ರು ಯಾರು ಗೊತ್ತಾ? MD ನಂಜುಂಡಸ್ವಾಮಿ ಅವರು. ರೈತ ಹೋರಾಟ ಉತ್ತುಂಗದಲ್ಲಿದ್ದಾಗ ಬಹುತೇಕ ಗ್ರಾಮಗಳ ಹೊರಗಡೆ ಒಂದು ಬೋರ್ಡ್ ಅನ್ನು ಹಾಕಲಾಗ್ತಾ ಇತ್ತು. ಯಾವುದೇ ಸರ್ಕಾರಿ ಅಧಿಕಾರಿ ಗ್ರಾಮವನ್ನ ಪ್ರವೇಶಿಸಬೇಕಾದ್ರೆ ಆ ಊರಿನ ಮುಖ್ಯಸ್ಥರ ಅನುಮತಿ ಪಡಿಬೇಕಾಗಿತ್ತು. ಮತ್ತು ಸಂಜೆ ಅವರು ರೈತರು ಕೆಲಸ ಮುಗಿಸಿ ಬಂದ ಮೇಲೆ ಮಾತ್ರ ಅಧಿಕಾರಿಗಳಿಗೆ ಹಳ್ಳಿ ಪ್ರವೇಶಿಸುವ ಅವಕಾಶವನ್ನು ಕಲ್ಪಿಸಲಾಗ್ತಾ ಇತ್ತು. ಅಂತ ಪವರ್ಫುಲ್ ಆದ ಚಳವಳಿ. ಆ ಚಳವಳಿ ನಾಶ ಆಯಿತು ಅನ್ನೋದು ಬೇರೆ. ಸೊ ಅದರಿಂದ ಇವತ್ತು ಕೂಡ ಅಲ್ಲಿದ್ದ ರೈತರು ದುಃಖವನ್ನ, ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದೆ ಹೇಗೆ ಗೊತ್ತಾ? ನಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನ ಈ ಸರ್ಕಾರ ಕಬಳಿಸ್ತಾ ಇದೆ, ನಮ್ಮ ಬದುಕು ನಾಶ ಆಗ್ತಿದೆ ಹೇಳ್ತಾ ಇದ್ರು ಅಲ್ಲಿಯ ರೈತರು. ಅವರ ಕಣ್ಣಂಚಿನಲ್ಲಿ ನೀರಿತ್ತು. ಗ್ರಾಮ ಸಭೆ ನಡೆಸದೆ, ಸಮರ್ಪಕ ಒಪ್ಪಿಗೆ ಪಡೆಯದೆ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸಲಾಗಿದೆ ಅನ್ನುವ ಮಾತನ್ನ ಅಲ್ಲಿಯ ರೈತರು ಹೇಳ್ತಾ ಇದ್ರು. ಸಾವಿರಾರು ರೈತರ ಜೀವನೋಪಾಯಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನುವ ಆತಂಕ ಅವರಲ್ಲಿ ಇತ್ತು. ಸರ್ಕಾರ ರೈತರೊಂದಿಗೆ ನೇರ ಸಂವಾದ ನಡೆಸಿಲ್ಲ ಅಂತನೂ ಅಲ್ಲಿರುವ ಬಹಳಷ್ಟು ರೈತರು ಆರೋಪಿಸ್ತಾ ಇದ್ದರು. ಯಾಕೆ ಮಾತನಾಡಕ್ ಹೋಗಲ್ಲ? ಯಾಕೆ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಟ್ಟುಕೊಂಡು ಕೂತಿದ್ದಾರೆ? DK ಶಿವಕುಮಾರ್ ಅವರ ಉದ್ದೇಶ ಏನು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉದ್ದೇಶ ಏನು? ಅವರ ಸಚಿವ ಸಂಪುಟದವರು ಇದಾರಲ್ಲ, ಬಹಳ ಉದ್ದುದ್ದ ಭಾಷಣಗಳನ್ನ ಹೊಡಿತಾರಲ್ಲ, ಅವರ ಉದ್ದೇಶ ಏನು? ಅವರಿಗೆ ರೈತರ ಅಳಲು ಅರ್ಥ ಆಗೋದಿಲ್ಲ ಅಂತಂದ್ರೆ ಇವರು ಯಾವ ಸೀಮೆ ರೈತ ಪ್ರತಿನಿಧಿಗಳು? ಕೇವಲ ಇವರೆಲ್ಲ ಹೇಗೆ ಅಂದ್ರೆ ರೈತ ಗಾಯನವನ್ನು ಹಾಡ್ತಾ ನೇಗಿಲ ಹೋಗಿಯ ನೋಡಿಲ್ಲಿ ಅಂದ್ಕೊಂಡು ಓಟ್ ತಗೊಂಡು ತಮ್ಮ ಅರಮನೆಗಳನ್ನ ಕಟ್ಟುವಂಥವ್ರು ಅಲ್ವಾ? ಈ ಬಡ ರೈತರ ನೋವು ಅವರಿಗೆ ಅರ್ಥ ಆಗಲ್ಲ. ಅದರ ಜೊತೆಗೆ ಇವರು ಎಂಥ ಷಡ್ಯಂತರವನ್ನ ರೂಪಿಸ್ತಾರೆ ನೋಡಿ.
ಹೇಳ್ಬೇಕಾದ್ರೆ ಯಾರು ಒಪ್ಪಿಗೆ ಇದೆಯೋ ಅವ್ರ ಭೂಮಿ ಮಾತ್ರ ತಗೋತೀವಿ, ಉಳಿದವ್ರು ತಗೊಳಲ್ಲ. ಇಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ಈ ಯೋಜನೆ ಸುಮಾರು 18,133 ಕೋಟಿ ವೆಚ್ಚದ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆ. ಇದರಿಂದ ಬೆಂಗಳೂರು ಅಭಿವೃದ್ಧಿ ಆಗ್ಬಿಟ್ಟು ಬೆಂಗಳೂರು ವಿಶ್ವದೆಲ್ಲ ಹೋಗಿ ಇದು ಒಂಥರ ದೇವಲೋಕದ ದೇವಲೋಕದಂತೆ ಬೆಂಗಳೂರು ಬದಲಾಗ್ಬಿಡುತ್ತೆ. ಯಾರ ಸಮಾಧಿ ಮೇಲೆ ಸರ್, ಯಾರ ಸಮಾಧಿ ಮೇಲೆ ಮಾಡ್ತಾ ಇದ್ದೀರಿ ಇದನ್ನೆಲ್ಲ? ಆಯ್ತಾ. ಅದರ ಜೊತೆಗೆ ಭೂಮಾಲಕರಿಗೆ ಅಭಿವೃದ್ಧಿಪಡಿಸಿದ ನಿವೇಶನ ನೀಡ್ತೀವಿ. ಇದೆಲ್ಲವೂ ಕೂಡ ಇವರ ಮನಸ್ಸು ವ್ಯಾಪಾರಿ ಮನಸ್ಥಿತಿಯಿಂದ ಬಂದಂಥದ್ದು. ಇದು ವ್ಯಾಪಾರಿ ಮನಸ್ಥಿತಿಯಿಂದ ಬಂದಂಥದ್ದು. ಅದರ ಜೊತೆಗೆ ಇವತ್ತಿನ ದಿನದಲ್ಲಿ ಜನತಾಂತ್ರಿಕವಾದ ಪ್ರತಿಭಟನೆಗೂ ಅವಕಾಶ ಇಲ್ಲ. ಪ್ರಭುತ್ವ ಬಂದು ಪ್ರತಿಭಟಿಸುವವರ ಮಾತನ್ನು ಕೇಳುವ ಕನಿಷ್ಠ ಸೌಜನ್ಯವನ್ನು ಕೂಡ ಇಟ್ಕೊಂಡಿಲ್ವಲ್ಲ. ಇದು ದುಃಖಕರವಾದ್ದು. ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡುವೆ ವ್ಯತ್ಯಾಸ ಇಲ್ಲ. ನರೇಂದ್ರ ಮೋದಿ ಡಿ ಕೆ ಶಿವಕುಮಾರ್ ನಡುವೆ ವ್ಯತ್ಯಾಸ ಇಲ್ಲ. ಇವರೆಲ್ಲರೂ ಕೂಡ ಮೂಲಭೂತವಾಗಿ ವ್ಯಾಪಾರಸ್ಥರು. ಎಲ್ಲರೂ ವ್ಯಾಪಾರಸ್ಥರು. ಅವರು ತಮ್ಮ ವ್ಯಾಪಾರವನ್ನ ಹೆಚ್ಚಿಸುವುದಕ್ಕಾಗಿ ಇಬ್ರು ಒಪ್ಕೊಂಡಿದ್ದಾರೆ. ನಾನೇನು ಆರೋಪ ಮಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ಎಸ್ ಐ ಎಮ್ ಎ ಬಿಸ್ನೆಸ್ ಮ್ಯಾನ್. ಮೋದಿ ಅವರು, ನಾವು ಗುಜರಾತಿಗಳ್ರಿ, ವ್ಯಾಪಾರದಿಂದಲೇ ಹೊರಟದ್ದು ನಾವು. ಮನುಷ್ಯತ್ವ ಮಾನವೀಯತೆಯ ಸಮಾಧಿ ಮಾಡುವಂಥವ್ರು. ರೈತರ ನೋವು, ಅಸಹಾಯಕತೆ, ದುಃಖ ಯಾವುದೂ ಅರ್ಥ ಆಗದೆ ಅವರ ಸಮಾಧಿಯ ಮೇಲೆ ತಮ್ಮ ಬಹುದೊಡ್ಡ ಮಾಲುಗಳನ್ನು ಕಟ್ಟಿಕೊಂಡು ಬದುಕುವ ರಾಜಕಾರಣಿಗಳು. ಯೋಚನೆ ಮಾಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.